ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿ ಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಮೊದಲಿಗೆ ನಿನ್ನೆ ಮಾರ್ಕೆಟ್ನ ಒಂದು ವಿವರ. ನಿನ್ನೆ ನಿಫ್ಟಿ ಸೂಚಾಂಕವು 29 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 5705ರಲ್ಲಿ ಕ್ಲೋಸ್ ಆದರೆ, ಸೆನ್ಸೆಕ್ಸ್ ಸೂಚಾಂಕ 84 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 18793ರಲ್ಲಿ ಕ್ಲೋಸ್ ಆಯಿತು. ಮತ್ತೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ನಲ್ಲಿ ಚಿನ್ನ ಕೇವಲ 2 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 31333ರಲ್ಲಿ ಕ್ಲೋಸ್ ಆದರೆ, ಬೆಳ್ಳಿ 212 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 61683ರಲ್ಲಿ ಕ್ಲೋಸ್ ಆಗಿದೆ. ತಮ್ಮ ಪ್ರತಿಯೊಬ್ಬರಿಗೂ ಕೂಡ ಏನು ಸಲಹೆಗಳನ್ನ ಕೊಡ್ತಾ ಇದ್ವಿ, ಪ್ರತಿಯೊಬ್ಬರು ತಾವು ಗಮನಿಸಬೇಕಾದ ಅಂಶ ಅಂದ್ರೆ ನಾವೇನು ಸಜೆಷನ್ಸ್ ಅನ್ನ ಕೊಡ್ತಾ ಇದ್ವಿ, ತಾವು ಇಂಟ್ರಾಡೇ ಬೇಸಿಸ್ ಅಲ್ಲಿ ಇರಬಹುದು ಅಥವಾ ಪೊಸಿಷನಲ್ಲೇ ಇರಬಹುದು, ನಮ್ಮ ಸಜೆಷನ್ಸ್ ಗಳನ್ನ ತಾವು ಅನುಸರಿಸಿ ಟ್ರೇಡ್ ಮಾಡಿದ್ದಲ್ಲಿ ಲಾಸ್ ಅನ್ನೋ ಮಾತಿಲ್ಲ. ತಮ್ಮ ಕ್ಯಾಪಿಟಲ್ ಪ್ರೊಟೆಕ್ಷನ್ಸ್ ಮೊದಲಿಗೆ ಆಗುತ್ತೆ, ನಂತರ ತಮಗೆ ಖಚಿತವಾದ ರಿಟರ್ನ್ಸ್ ಬಂದೇ ಬರುತ್ತೆ. ನಾವು ಕೊಟ್ಟಂತ ನಿನ್ನೆ ಸಜೆಷನ್ಸ್ ಗಳನ್ನ ಒಂದಾದ ಮೇಲೆ ಒಂದು ನೋಡೋದಾದ್ರೆ, ನಾವೇನು ಸಜೆಷನ್ಸ್ ಗಳನ್ನ ನಿನ್ನೆ ನಾವು ನೀಡಿದ್ದು ಅದರಲ್ಲಿ ಎಷ್ಟೆಲ್ಲ ಪರ್ಫಾರ್ಮೆನ್ಸ್ ನಿನ್ನೆ ಅಂತ ಮಾರ್ಕೆಟ್ ಅಲ್ಲೂ ಕೂಡ ಏನು ಗಳಿಕೆಯನ್ನ ಮಾಡ್ಕೊಂಡಿದ್ದಾರೆ ನೋಡೋದಾದ್ರೆ, ನಾವು ಕೊಟ್ಟಂತ LNT ಬೈ ಸಜೆಷನ್ಸ್ ಏನು LNT ಕ್ಯಾಶ್ ಮತ್ತೆ ಫ್ಯೂಚರ್ಸ್ ಮತ್ತೆ ಆಪ್ಷನ್ಸ್ ಅಲ್ಲಿ ಬೈಯಿಂಗ್ ರೆಕಮೆಂಡೇಶನ್ಸ್ ಅನ್ನ ನಿನ್ನೆ ತಿಳಿಸಿದ್ದು, ಅದರಲ್ಲಿ ಪ್ರತಿ ಶೇರಿಗೆ 9 ರೂಪಾಯಿ ಗಳಿಕೆ ಆಗಿದೆ. ಪ್ರತಿ ಶೇರಿಗೆ 9 ರೂಪಾಯಿ ಗಳಿಕೆ ಆದರೆ ಪ್ರತಿ ಒಂದು ಲಾಟ್ಗೆ 2250 ರೂಪಾಯಿಗಳು ಗಳಿಕೆ ಆಗಿದೆ. ಮತ್ತೆ ನಿನ್ನೆ ICICI ಬ್ಯಾಂಕ್ ನ ಏನು ರೆಕಮೆಂಡೇಶನ್ಸ್ ಅನ್ನ ಕ್ಯಾಶ್ ಮತ್ತೆ ಫ್ಯೂಚರ್ಸ್ ನಲ್ಲಿ ತಿಳಿಸಿದ್ದು, ಅದರಲ್ಲಿ ಪ್ರತಿ ಶೇರಿಗೆ 5 ರೂಪಾಯಿಗಳು ಗಳಿಕೆಯಾಗಿ ಪ್ರತಿ ಒಂದು ಲಾಟ್ಗೆ 1250 ರೂಪಾಯಿಗಳು ಗಳಿಕೆ ಆಗಿದೆ. ಮತ್ತೆ ನಿನ್ನೆ ಆಕ್ಸಿಸ್ ಬ್ಯಾಂಕ್ ನ 1100 ನ ಪುಟ್ ಆಪ್ಷನ್ಸ್ ನ ಏನು ಪೊಸಿಷನಲ್ ಬೇಸಿಸ್ ಅಲ್ಲಿ ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು, ನಿನ್ನೆನೆ 3 ರೂಪಾಯಿ ಅದರಲ್ಲಿ ಪ್ರತಿ ಶೇರಿಗೆ ಗಳಿಕೆಯಾಗಿ ಪ್ರತಿಯೊಂದು ಲಾಟ್ಗೆ 750 ರೂಪಾಯಿ ಗಳಿಕೆ ಆಗಿದೆ. 50% ಬುಕಿಂಗ್ ಅನ್ನ ನಿನ್ನೆ ಮಾಡಿಸಿದ್ವಿ. ಕ್ಯಾರಿ ಫಾರ್ವರ್ಡ್ ಪೊಸಿಷನ್ಸ್ ಅನ್ನ ಏನ್ ತಿಳಿಸಿದ್ವಿ, ಇಂದು ಕೂಡ ಅದರಲ್ಲಿ ಪ್ರಾಫಿಟ್ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಮತ್ತೆ ಸನ್ ಫಾರ್ಮಾಸ್ಯೂಟಿಕಲ್ ಕಂಪನಿಯ ಶೇರ್ಸ್ ಗಳನ್ನ ತಮಗೆ ಕಳೆದ 3 ದಿನಗಳಿಂದ ಕಂಟಿನ್ಯೂಸ್ ಆಗಿ ರೆಕಮೆಂಡೇಶನ್ಸ್ ಅನ್ನ ಮಾಡ್ತಾ ಬಂದು ಈ ಶೇರ್ಸ್ ಗಳನ್ನ ಹೋಲ್ಡ್ ಮಾಡಿ ತುಂಬಾ ಉತ್ತಮವಾಗಿದೆ. ಫಾರ್ಮಾ ಸೆಕ್ಟರ್ ಕಂಪನಿ ಶೇರ್ಸ್ ಗಳಲ್ಲಿ ಇದು ತುಂಬಾನೇ ಉತ್ತಮವಾದ ಶೇರ್ಸ್. ಸನ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಲಿಮಿಟೆಡ್ ಏನು ರೆಕಮೆಂಡೇಶನ್ಸ್ ಅನ್ನ ಪ್ರತಿಯೊಬ್ಬರಿಗೂ ಕೂಡ ಇನ್ ಬಿಟ್ವೀನ್ 700 ರೇಂಜ್ ಅಲ್ಲಿ ತಿಳಿಸಿದ್ದು, ಅದು ನಿನ್ನೆ 728 ಅನ್ನ ತಲುಪಿದೆ. ಅಂದ್ರೆ ಪ್ರತಿ ಶೇರಿಗೆ ಮೋರ್ ದೆನ್ 20 ರೂಪೀಸ್ ಗಳಿಕೆ ಆಗಿದೆ. ನಿನ್ನೆ ನಮ್ಮಲ್ಲಿ ಸ್ವಲ್ಪ ಪ್ರಮಾಣದ ಬುಕಿಂಗ್ ಅನ್ನ 50% ಬುಕಿಂಗ್ ಅನ್ನ ತಿಳಿಸಿದ್ವಿ. ಇನ್ನು ಮಿಕ್ಕಿದ ಶೇರ್ಸ್ ಗಳನ್ನ ಬೈಯಿಂಗ್ ರೇಟ್ ಅಲ್ಲಿ ಅಂದ್ರೆ 700 ನ ಬಳಿ ಏನು ಬೈ ಅನ್ನ ಮಾಡ್ಕೊಂಡಿದ್ರ ಆ ರೇಟ್ ಅನ್ನ ಸ್ಟಾಪ್ ಲಾಸ್ ಆಗಿ ಆ ಶೇರ್ಸ್ ಅನ್ನ ಇನ್ನೂ ಹೋಲ್ಡ್ ಮಾಡ್ಕೊಳ್ಳಿ, ಅದು ಇನ್ನೂ ಕೂಡ ಮೇಲೋಗುವ ಸಾಧ್ಯತೆಗಳು ತುಂಬಾ ಅಧಿಕವಾಗಿದೆ ಅಂತ ತಿಳಿಸಿದ್ವಿ. ಏನು ನಿನ್ನೆ ನಿಫ್ಟಿ ಫ್ಯೂಚರ್ಸ್ ನ ಮಾಧ್ಯಮದಲ್ಲೂ ಕೂಡ ಸ್ಯಾಂಪಲ್ ಸಜೆಷನ್ಸ್ ಆಗಿ ನೀಡಿದ್ದು, ಮತ್ತೆ ನಮ್ಮಲ್ಲಿ ಅಡ್ವೈಸ್ ಅನ್ನ ಪಡ್ಕೊಳ್ತಾ ಇರೋರು ಕೂಡ ಏನು ನಿಫ್ಟಿ ಫ್ಯೂಚರ್ಸ್ ನ ಬೈಯಿಂಗ್ ಅನ್ನ ರೆಕಮೆಂಡೇಶನ್ಸ್ ಅನ್ನ ತಿಳಿಸಿದ್ದು, 5732 ಎಬೋ ಬೈ, ಅದು 5732 ಎಬೋ ಬೈ 5756 ಅನ್ನ ತಲುಪಿತು. ಅಂದ್ರೆ ನಿಯರ್ಲಿ 24 ಪಾಯಿಂಟ್ಸ್ ಗಳಿಕೆಯನ್ನ ಕೊಡ್ತು. 24 ಪಾಯಿಂಟ್ಸ್ ಗಳಿಕೆಯನ್ನ ಕೊಟ್ಟರು ಕೂಡ ಯಾರು ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ಳಿಲ್ಲ. ಅವರು ಕ್ಲೋಸಿಂಗ್ ಅಲ್ಲಿ ಏನು ಬುಕ್ ಮಾಡ್ಕೊಂಡಿದ್ರ 5723 ಬಳಿ ಏನು ಕ್ಲೋಸ್ ಆಯಿತು, ಅಲ್ಲಿಗೆ 10 ಪಾಯಿಂಟ್ ಲಾಸ್ ಅನ್ನ ನೀಡಿತು. ಕ್ಲೋಸಿಂಗ್ ಅಲ್ಲಿ ಯಾರು ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡ್ಕೊಂಡ್ರೆ ಅವರು ನಿಫ್ಟಿಯಲ್ಲಿ 10 ಪಾಯಿಂಟ್ಸ್ ಲಾಸ್ ಆಗಿದೆ. ಕೊಟ್ಟಂತ 5 ಸಜೆಷನ್ಸ್ ಅಲ್ಲಿ 4 ಸಜೆಷನ್ಸ್ ಪ್ರಾಫಿಟ್ ಅನ್ನ ಮಾಡಿದ್ರೆ, ನಿಫ್ಟಿಲೂ ಕೂಡ ನೋಡೋದಾದ್ರೆ ಲಾಸ್ ಇಲ್ಲ. ಯಾಕಂದ್ರೆ 24 ಪಾಯಿಂಟ್ಸ್ ಗಳಿಕೆ ಆಗಿದೆ. ಕೊಟ್ಟಂತ ಟಾರ್ಗೆಟ್ ಎಕ್ಸಾಕ್ಟ್ ಆಗಿ ಯಾರು ವೇಟ್ ಮಾಡಿದ್ರು 5765, ಅದು ತಲುಪಲಿಲ್ಲ, ಕೇವಲ 10 ಪಾಯಿಂಟ್ ಮಿಸ್ ಆಯಿತು. ಯಾರು ಬುಕಿಂಗ್ ಅನ್ನ ಮಾಡ್ಕೊಂಡ್ರು ಅವರು ಲಾಸ್ ಅನ್ನ ಅನುಭವಿಸಲಿಲ್ಲ. ಯಾರು ಬುಕಿಂಗ್ ಅನ್ನ ಮಾಡಿದಲೆ ಎಕ್ಸಾಕ್ಟ್ ಟಾರ್ಗೆಟ್ ವರೆಗೂ ಕಾಯ್ತೀನಿ ಅಂದವರಿಗೆ ಕ್ಲೋಸಿಂಗ್ ಬೇಸಿಸ್ ಅಲ್ಲಿ ಎಕ್ಸಿಟ್ ಆದವರಿಗೆ 10 ಪಾಯಿಂಟ್ ನಿಫ್ಟಿ ಫ್ಯೂಚರ್ಸ್ ಅಲ್ಲಿ ಲಾಸ್ ಬಂದಿದೆ. ಮತ್ತೆ ಕಮಾಡಿಟಿ ಬಗ್ಗೆ ತಮ್ಮೆಲ್ಲರಿಗೂ ಹೇಳೋದಾದ್ರೆ, ಎಸೆನ್ಷಿಯಲ್ ಆರ್ಟಿಕಲ್ ಕಮಾಡಿಟಿ ತುಂಬಾನೇ ಉತ್ತಮವಾಗಿ ತಮಗೆ ರಿಟರ್ನ್ಸ್ ಅನ್ನ ನೀಡುತ್ತೆ. ಕಡಿಮೆ ಮಾರ್ಜಿನ್ ಅನ್ನ ಇಟ್ಕೊಂಡು ತಾವು ಸರಿಯಾದ ರೀತಿಯಲ್ಲಿ ಸ್ಟಿಕ್ ಸ್ಟಾಪ್ ಲಾಸ್ ಗಳನ್ನ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡೋದಾದ್ರೆ, ಕಮಾಡಿಟಿ ಮಾರ್ಕೆಟ್ ಕೂಡ ಪ್ರತಿಯೊಬ್ಬರಿಗೂ ಕೂಡ ಉತ್ತಮವಾದ ಗಳಿಕೆ ಮಾಡಿಕೊಡುತ್ತೆ. ಅದಕ್ಕೆ ಬೇಕಾದದ್ದು ಸರಿಯಾದ ರೆಕಮೆಂಡೇಶನ್ ಸೌಂಡ್ ಅಡ್ವೈಸರ್ಸ್. ಅದನ್ನ ನಾವು ಪ್ರತಿ ಸೋಮವಾರದ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನೀಡ್ತಾನೆ ಬಂದು, ನಾವು ಕೊಟ್ಟಂತ ರೆಕಮೆಂಡೇಶನ್ಸ್ ಅಲ್ಲಿ ಕಳೆದ ಕೇವಲ 2 ದಿನಗಳಲ್ಲಿ ಅಂದ್ರೆ ಸೋಮವಾರ ಮಂಗಳವಾರದ ಟ್ರೇಡ್ ಅಲ್ಲಿ ಸೋಮವಾರ ಮಾರ್ನಿಂಗ್ ನಾವು ರೆಕಮೆಂಡೇಶನ್ಸ್ ಅನ್ನ ತಿಳಿಸಿದ್ದು, ಸೋಮವಾರ ಮಂಗಳವಾರ 2 ಟ್ರೇಡ್ ಅಲ್ಲೇ ತಮಗೆ ಎಷ್ಟೆಲ್ಲ ಪ್ರಾಫಿಟ್ ಆಗಿದೆ ಅನ್ನೋದು ನೋಡೋದಾದ್ರೆ, ನಾವು ನ್ಯಾಚುರಲ್ ಗ್ಯಾಸ್ ಅನ್ನ ಏನು 179.5 ಅಬೋ ಬೈಯಿಂಗ್ ಅನ್ನ ತಿಳಿಸಿದ್ದು, ಅದು 185.9 ಅನ್ನ ತಲುಪಿದೆ. ನಾವು ಕೊಟ್ಟಂತ ರೆಕಮೆಂಡೇಶನ್ಸ್ ಟಾರ್ಗೆಟ್ 185.5 ಆಗಿತ್ತು. ಅಂದ್ರೆ ಕೊಟ್ಟಂತ ಟಾರ್ಗೆಟ್ ಅನ್ನ ಸರಿಯಾಗಿ ಅಚೀವ್ ಮಾಡಿದೆ. ಏನು ಕ್ರೂಡ್ ಆಯಿಲ್ ಅನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದು 4659 ಬಿಲೋ ಸೆಲ್ ಮಾಡಿ ಅಂತ, ಅದು 4625 ವರೆಗೂ ಕೂಡ ಬಂದಿತ್ತು. ನಿಯರ್ ಅಬೌಟ್ 30 ಪಾಯಿಂಟ್ಸ್ ಡೌನ್ ಸೈಡ್ ಅಲ್ಲಿ ಪ್ರಾಫಿಟ್ ಅನ್ನ ಕೊಟ್ಟು ನಾವು ಕೊಟ್ಟಂತ ಟಾರ್ಗೆಟ್ ಆದಂತಹ 4625 ಅನ್ನ ಅಚೀವ್ ಮಾಡಿ, ನಂತರ ಮತ್ತೆ ಏನು ಬೌನ್ಸ್ ಬ್ಯಾಕ್ ಅನ್ನ ಆಯಿತು 4711 ಎಬೋ ಮತ್ತೆ ಬೈ ಅನ್ನ ಮಾಡ್ಕೊಳ್ಳಿ ಅಂತ ಏನು ತಿಳಿಸಿದ್ದು. ನಿನ್ನೆ 4705 ಅಲ್ಲಿ ಏನು ಓಪನ್ ಆಯಿತು 11 ಅಬೋ ಯಾರು
ಬೈಯನ್ನ ಮಾಡ್ಕೊಂಡ್ರಿ. ನಿನ್ನೆ ಏನು ಕ್ರೂಡ್ ಆಯಿಲ್ ತುಂಬಾನೇ ಅಧಿಕವಾಗಿ ಮೂವ್ಮೆಂಟ್ ಅನ್ನ ಕೊಟ್ಟು ಮೇಲೋಯ್ತು. ನಿನ್ನೆ 4903 ವರೆಗೂ ಕೂಡ ತಲುಪ್ತು. ಅಂದ್ರೆ ನಿಯರ್ಲಿ 200 ಪಾಯಿಂಟ್ಸ್ ಗೇನಿಂಗ್ ಅನ್ನ ಆಗಿದೆ. ಒಂದು ಲಾಟ್ ನಲ್ಲಿ ಟ್ರೇಡ್ ಮಾಡೋರು, ಒಂದು ಲಾಟ್ ನಲ್ಲಿ ನಮ್ಮ ರೆಕಮೆಂಡೇಶನ್ಸ್ ಪ್ರಕಾರ ಬೈ ಮಾಡ್ಕೊಂಡವರಿಗೆ ಹತ್ತತ್ರ 20,000 ರೂಪಾಯಿಗಳು ಗಳಿಕೆ ಆಗಿದೆ. ಮತ್ತೆ ಗೋಲ್ಡ್ ಮಿನಿ ಈ ಬಾರಿ ಏನು 31,101 ಬೈಯಿಂಗ್ ಅನ್ನ ತಿಳಿಸಿದ್ದು, ಅದು 31,273 ಅನ್ನ ತಲುಪ್ತು. ಮತ್ತೆ ಸಿಲ್ವರ್ ಏನು 61,590 ಬಿಲೋ ಸೆಲ್ ಅನ್ನ ತಿಳಿಸಿದ್ದು, ಅದು 61,151 ಅನ್ನ ಲೋ ಅನ್ನ ಮಾಡಿದೆ. ಏನು ಸಜೆಷನ್ಸ್ ಅನ್ನ ಕೊಡ್ತಾ ಇದ್ವಿ, ಅಕ್ಯುರೇಟ್ ಆಗಿ ಕೊಡ್ತಾ ಇದ್ವಿ. ಯಾಕೆ ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಶನ್ಸ್ ಅನ್ನ ಕೊಡ್ತಾರೆ, ಇದರ ಹಿಂದಿನ ಮರ್ಮ ಏನು, ಇದರ ಹಿಂದಿನ ಐಡಿಯಾ ಏನು, ಇದರ ಹಿಂದಿನ ಮರ್ಮ ಅನ್ನ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ವಿ. ಮೊದಲು ತಮ್ಮೆಲ್ಲರಿಗೂ ತಿಳಿಸಿದ್ದೆ ಯಾಕೆ ನಿಫ್ಟಿ ಫ್ಯೂಚರ್ಸ್ ನಲ್ಲಿ ನಾವು ರೆಕಮೆಂಡೇಶನ್ಸ್ ಅನ್ನ ಮಾಡ್ತೀವಿ, ಯಾಕೆ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ತಾವು SIP ಮೂಲಕ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ, ಏಕೆ ಕಮಾಡಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು, ಯಾಕೆ ಆಪ್ಷನ್ ಸ್ಟ್ರಾಟಜಿಗಳನ್ನ ತಿಳ್ಕೋಬೇಕು, ಇದೆಲ್ಲ ತಾವೆಲ್ಲರೂ ನೋಡಿದ್ರ ಬೇರೆ ಮಾಧ್ಯಮದಲ್ಲಿ ನಾವು ಕೊಟ್ಟಂತ ಕಾನ್ಸೆಪ್ಟ್, ನಾವು ಕೊಟ್ಟಂತ ಐಡಿಯಾಗಳನ್ನ ಅವರು ಇವಾಗ ಅಳವಡಿಸ್ತಾ ಒಂದಾಗಿ ಒಂದೊಂದು ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಸ್ಪಾಟ್ ಬೇಸಿಸ್ ಅಲ್ಲಿ ರೆಕಮೆಂಡೇಶನ್ಸ್ ಮಾಡೋರು ಇವಾಗ ಫ್ಯೂಚರ್ ಬಂದಿದ್ದಾರೆ. ಈಗ ಅವರು ಕುರಿತು SIP ಇನ್ವೆಸ್ಟ್ಮೆಂಟ್ ಅನ್ನ ಚರ್ಚೆ ಮಾಡ್ತಾರೆ. ಗೋಲ್ಡ್ 30-31 ಸಾವಿರ ಇರುವಾಗ ಪ್ರತಿ 10 ಗ್ರಾಮಿಗೆ ನಾವು 26,000 ಅಂದ್ರೆ ಪ್ರತಿ ಗ್ರಾಮಿಗೆ 2,600 ಇದ್ದಾಗಲೂ ಕೂಡ SIP ಮೂಲಕ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಂತ ನಮ್ಮಲ್ಲಿ ಸಾವಿರಾರು ಅಕೌಂಟ್ಗಳು ರಿಜಿಸ್ಟ್ರೇಷನ್ ಆಗಿ SIP ಅನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅವರ ಬೈಯಿಂಗ್ ಅವರೇಜ್ ಕೇವಲ 28,000 ಬಳಿ ಇದೆ, ಅಂದ್ರೆ 2,800 ಪರ್ ಗ್ರಾಮ್ ಇದೆ. ಇಂಥ ಎಲ್ಲ ಉತ್ತಮವಾದ ಕಾನ್ಸೆಪ್ಟ್ ಗಳನ್ನ, ಲಾಜಿಕ್ ಅನ್ನ ನಾವು ಸರಿಯಾಗಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದೀವಿ. ಏನಕ್ಕೆ ಬೈ ಮತ್ತೆ ಸೆಲ್ ಎರಡು ಪೊಸಿಷನ್ಸ್ ಅನ್ನ ತಿಳಿಸ್ತಾ ಇದೀವಿ ಅನ್ನೋದಕ್ಕೆ ಇವತ್ತು ಲಾಜಿಕ್ ಅನ್ನ ಡಿಸ್ಕ್ಲೋಸ್ ಮಾಡ್ತಾ ಇದೀವಿ. ನಂತರ ತಾವು ನೋಡಬಹುದು ಬೇರೆ ಏನು ದೊಡ್ಡದಾಗಿ ಕೊಚ್ಕೊಳ್ಳೋ ಅನಲಿಸ್ಟ್ ಈ ಲಾಜಿಕ್ ಅನ್ನ ಅವರು ಅಳವಡಿಸ್ಕೊಳ್ತಾರೆ. ಹೇಳ್ತಾ ಇದೀನಿ ಕೇಳಿ, ಮಾರ್ಕೆಟ್ ಇಸ್ ಎ ಮಾಸ್ಟರ್. ಮಾರ್ಕೆಟ್ ನಲ್ಲಿ ನಮ್ಮ ಈಗೋ ನನ್ನ ಪ್ರಕಾರ ಮಾರ್ಕೆಟ್ ಮೇಲೆ ಹೋಗ್ಬೇಕು, ನನ್ನ ಪ್ರಕಾರ ಮಾರ್ಕೆಟ್ ಕೆಳಗೂ ಬರಬೇಕು ಅನ್ನೋದನ್ನ ಬಿಟ್ಟು ಮಾರ್ಕೆಟ್ ಯಾವ ರೀತಿ ಟರ್ನ್ ಅನ್ನ ತೆಗೆದುಕೊಳ್ಳುತ್ತೆ ಆ ರೀತಿ ತಾವು ಟ್ರೆಂಡ್ ಫಾಲೋವರ್ಸ್ ಆದ್ರೆ, ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆದ್ರೆ ತಾವು ಬೈಯನ್ನ ಮಾಡ್ಕೊಂಡ್ರೆ, ಮಾರ್ಕೆಟ್ ಕರೆಕ್ಷನ್ಸ್ ಒಳಗಾಗ್ತಾ ಇದ್ರೆ ಸೆಲ್ ಅನ್ನ ಮಾಡ್ಕೊಂಡ್ರೆ ತಾವು ಉತ್ತಮವಾದ ಪ್ರಾಫಿಟ್ ಅನ್ನ ಅನುಭವಿಸ್ತೀರಾ. ಅದನ್ನ ಬಿಟ್ಟು ಉತ್ತಮವಾದ ಶೇರ್ಸ್ ಗಳನ್ನ, LNT ಶೇರ್ಸ್ ಗಳನ್ನ ಶಾರ್ಟ್ ಹೋಗೋದು, ಅಂದ್ರೆ ಬೇಡದಿಲ್ಲಂತ ಶೇರ್ಸ್ ಗಳನ್ನ, IVR ಸೆಲ್ ಇನ್ಫ್ರಾ ಶೇರ್ಸ್ ಗಳನ್ನ ಬೈ ಮಾಡ್ಕೊಳ್ಳೋದು. ಮಾರ್ಕೆಟ್ ನಾನು ಹೇಳಿದ ಮೇಲೆ ಬಿದ್ದೋಗ್ಬಿಡುತ್ತೆ, 5,709 ಬ್ರೇಕ್ ಆದ್ರೆ ಪೊಸಿಷನ್ ಅಲ್ಲಿ ಸೆಲ್ ಬಂದ್ಬಿಡುತ್ತೆ. ಸ್ಟಾಪ್ ಲಾಸ್ ನಂತರ ಇಟ್ಟಾದ್ರೂ ಕೂಡ ಸ್ಟಾಪ್ ಲಾಸ್ ಆಯ್ತು ಅಂತ ಹೇಳ್ದಲೇ ಇರೋದು. ಇದೆಲ್ಲ ಒಂದು ಸೈಡ್ ಮಾಡುವಂತ ಆಗುವಂತ ಫಜಿತಿಗಳು. ತಾವು ಪ್ರತಿಯೊಬ್ಬರು ಕೂಡ ಎಚ್ಚೆತ್ತುಕೊಳ್ಳಬೇಕಾಗತ್ತೆ. ಮೋಸ, ವಂಚನೆ, ಸುಳ್ಳು, ಕಪಟವನ್ನ ಸರಿಯಾದ ರೀತಿಯಲ್ಲಿ ತಾವು ಫಾಲೋ ಮಾಡೋದಲ್ಲೇ ಇರಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಮಾಡ್ತಾ ಇರುವ ತಪ್ಪು ಇದೇನೆ. ಏನು ಹೊಸಬರು ಹಳೆಯಲ್ಲಿ ಏನು ಶೇರ್ಸ್ ಮಾರ್ಕೆಟ್ ನಲ್ಲಿ ಹಳಬರಿರ್ತಾರೆ, ಅವ್ರು ಶೇರ್ ಮಾರ್ಕೆಟ್ ನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರ್ತಾರೆ, ಅವ್ರ ಹತ್ರ ತಿಳ್ಕೊಳ್ಳದಲ್ಲೇ ಹೋಗಿ ತಾವು ಟ್ರಾಪ್ ಆಗ್ತಾ ಇದ್ರ. ಈ ರೀತಿ ಟ್ರಾಪ್ ಅನ್ನ ಆಗ್ಬೇಡಿ. ಕೆಲವರು ಮೋಸ ಮಾಡೋದನ್ನೇ ತಮ್ಮ ವೃತ್ತಿಯಾಗಿ ಮಾಡ್ಕೊಬಿಟ್ಟಿದ್ದಾರೆ. ಬಾಯ್ ಬಿಟ್ರೆ ಸುಳ್ಳು ಹೇಳೋದೇ ಒಂದನ್ನ ಕಲ್ತಿದ್ದಾರೆ ಹೊರತು ಯಾವುದೇ ರೀತಿ ಸತ್ಯವನ್ನ ಹೇಳೋದಿಲ್ಲ. ನಾವೇನು ಸನ್ ಫಾರ್ಮಸ್ಯೂಟಿಕಲ್ ಶೇರ್ಸ್ ಗಳನ್ನ ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದೇನೆ. ಒಬ್ರು ಕ್ಲೈಂಟ್ ಫೋನ್ ಮಾಡಿ ಕೇಳ್ತಾರೆ, ಸರ್ ಈ ಸುಳ್ಳು ಹೇಳುವಂತ ವಂಚನೆ ಅನಲಿಸ್ಟ್ಗಳು, ವಂಚನೆ ಕಂಪನಿಗಳು ಏನ್ ಮಾಡ್ತಾ ಇದೆ ಅಂದ್ರೆ, ನನಗೆ 1% ಬೈಯಿಂಗು 1% ಸೆಲ್ಲಿಂಗ್ ಅನ್ನ ಆಗ್ತಾ ಇದ್ದಾರೆ. ನೀವು ಕೊಟ್ಟಂತ ಶೇರ್ಸ್ ಅನ್ನ 705 ಅಲ್ಲಿ ಸನ್ಫಾರ್ಮದಲ್ಲಿ ಬೈ ಮಾಡ್ಕೊಂತೀವಿ, 720 ಇದ್ದಾಗ ಸೆಲ್ ಮಾಡಕ್ಕೆ ಫೋನ್ ಮಾಡಿದ್ರೆ 15 ರೂಪಾಯಿಗಳು ಕೇವಲ ತಮಗೆ ಬ್ರೋಕರೇಜ್ ಆಗಿ ಹೋಗ್ಬಿಡುತ್ತೆ ಮೇಡಮ್. 15 ರೂಪಾಯಿ 500 ಶೇರ್ಸ್ಗೆ 7,500 ನಮಗೆ ಬಂದ್ಬಿಡುತ್ತೆ, ನಿಮಗೇನು ಉಳಿಯಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಬ್ರೋಕರೇಜ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರು ಬ್ರೋಕರೇಜ್ ಅನ್ನ ವಿಚಾರಿಸಬೇಕಾಗುತ್ತೆ. ಇವತ್ತಿನ ಸ್ಯಾಂಪಲ್ ಸಜೆಷನ್ಸ್ ಆಗಿ ತಮ್ಮೆಲ್ಲರಿಗೂ ಕೂಡ ನಿಫ್ಟಿ ಫ್ಯೂಚರ್ಸ್ ಅನ್ನ ನೀಡ್ತಾ ಇದ್ದೀನಿ. 5,738 ಎಬೋ ಬೈಯನ್ನ ಮಾಡ್ಕೊಂಡ್ರೆ 5,760 ಮೊದಲೇ ಟಾರ್ಗೆಟ್ ಆಗಿ 5,789 ಸೆಕೆಂಡ್ ಟಾರ್ಗೆಟ್ ಆಗಿ ಬರಲಿದೆ. ನಿಫ್ಟಿ ಫ್ಯೂಚರ್ಸ್ ನ ಬೈಯಿಂಗ್ ಸ್ಟಾಪ್ ಲಾಸ್ 5,690 ಆಗಿರುತ್ತೆ. 5,690 ಬಿಲೋ ನಿಫ್ಟಿ ಫ್ಯೂಚರ್ಸ್ ಬಂದಲ್ಲಿ ತಾವು ಶಾರ್ಟ್ ಅನ್ನ ಮಾಡಿ 5,665 ಮೊದಲೇ ಟಾರ್ಗೆಟ್ ಆಗಿ, ಸೆಕೆಂಡ್ ಟಾರ್ಗೆಟ್ ಆಗಿ 5,632 ಬರಲಿದೆ. ತಮ್ಮ ನಿಫ್ಟಿ ಫ್ಯೂಚರ್ಸ್ ಸೆಲ್ಲಿಂಗ್ ಸ್ಟಾಪ್ ಲಾಸ್ 5,738. ರಿಲಯನ್ಸ್ ಇಂಡಸ್ಟ್ರಿ ಶೇರ್ಸ್ ಗಳನ್ನ 850 ಇದ್ದಾಗ ಸೆಲ್ಲಿಂಗ್ ಅನ್ನ ತಿಳಿಸಿದ್ವಿ. ಇಂದು ಕೂಡ ಏನು ಪ್ರೊಡಕ್ಷನ್ ಕಡಿಮೆ ಆಗ್ತದೆ, ಆ ಶೇರ್ಸ್ ಗಳು ಇನ್ನೂ ಡೌನ್ ಬರುವ ಸಾಧ್ಯತೆ ಇದು. ಮೆಟಲ್ ಸೆಕ್ಟರ್ ನ ಶೇರ್ಸ್ ಗಳು, ಫಾರ್ಮಾಸ್ಯೂಟಿಕಲ್ ಕಂಪನಿಯ ಶೇರ್ಸ್ ಗಳು ಉತ್ತಮವಾಗಿದ್ದು ತಾವು ಯಾರು ಈ ಶೇರ್ಸ್ ಗಳನ್ನ ಬೈ ಮಾಡ್ಕೊಳ್ಳಿದ್ದೀರಾ, ನಿಫ್ಟಿ ಫ್ಯೂಚರ್ಸ್ 5,690 ಬ್ರೇಕ್ ಆಗದೇ ಇದ್ದಲ್ಲಿ ಇವತ್ತು ಇಂಟ್ರಾ ಡೇಯಲ್ಲಿ ತಾವು JSW ಶೇರ್ಸ್ ಗಳು ಮತ್ತೆ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಶೇರ್ಸ್ ಗಳನ್ನು ಇನ್ನೂ ಕೂಡ ತಾವು ಹೋಲ್ಡ್ ಮಾಡಬಹುದು ಅಂತ ಪ್ರತಿಯೊಬ್ಬರಿಗೆ ಹೇಳ್ತಾ, ಹೆಚ್ಚಿನ ಮಾಹಿತಿಗೋಸ್ಕರ ಕಾರ್ಯಕ್ರಮದ ಸಮಯ ತುಂಬಾನೇ ಅತ್ಯಲ್ಪವಾಗಿರೋದ್ರಿಂದ ಬೇಕಾದಂತ ಎಲ್ಲಾ ಮಾಹಿತಿಗಳನ್ನು ತಿಳಿಸ್ಕೊಡೋದು ಆಗ್ತಾ ಇಲ್ಲ. ಇದಕ್ಕೆ ವಿಷಾದವಿದೆ. ಹೆಚ್ಚಿನ ಮಾಹಿತಿಗೋಸ್ಕರ ಕರೆಯನ್ನ ಮಾಡಿ 9535350350 9591679679 ಇಮೇಲ್ ಅನ್ನ ಮಾಡಿ ಕಸ್ಟಮರ್ ಕೇರ್ @2mbrokers.com. ಹೆಚ್ಚಿನ ಮಾಹಿತಿಗೆ ತಾವು ಲಾಗಿನ್ ಮಾಡಿ ನೋಡಬಹುದು www.2mbrokers.com. ಈ ಬಾರಿ ಏನು 14th ಅಕ್ಟೋಬರ್ ಅಂದು ಆಪ್ಷನ್ ಸ್ಟ್ರಾಟಜಿ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ವಿ. ಇದರಲ್ಲಿ ಅಕ್ಯುರೇಟ್ ಆದಂತ ಆಪ್ಷನ್ ಸ್ಟ್ರಾಟಜಿಗಳನ್ನ ತಮ್ಮ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ವಿ. ಇದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡಿ ಕೇವಲ ಕೆಲವೇ ಸೀಟ್ಗಳಿದ್ದು ಈ ಆಪ್ಷನ್ ಸ್ಟ್ರಾಟಜಿ ಕ್ಲಾಸ್ ಅನ್ನ ಈ ಬಾರಿ ಮಾತ್ರ ಕಂಡಕ್ಟ್ ಮಾಡ್ತಾ ಇದ್ವಿ. ಆಪರ್ಚುನಿಟಿಯನ್ನ ಮಿಸ್ ಮಾಡ್ಕೊಂಡ್ರೆ ತಮಗೆ ನೆಕ್ಸ್ಟ್ ಬಾರಿ ಚಾನ್ಸ್ ಸಿಗಲ್ಲ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವರಿಗೆ ವಂದನೆಗಳು.